ವೇದಿಕೆಯಲ್ಲಿ ಮಾಡಿದಂತಹ ಭಾಷಣ, ತಮ್ಮ ವಿರುದ್ಧವೇ ಇದೀಗ ಲಿಂಗಾಯತ ಒಕ್ಕೂಟದ ಮಠಾಧೀಶರು ಸಿಡಿದೆದ್ದಿದ್ದಾರೆ. ಪಶ್ಚಾತ್ತಾಪ ಇದೆಯಾ? ನನ್ನ ಮೊದಲ ಪ್ರಶ್ನೆಯೇ ಪಶ್ಚಾತ್ತಾಪ ಇದೆಯಾ ತಮಗೆ ತಾವಾಡಿದ ಮಾತುಗಳ ಬಗ್ಗೆ? ಅಮ್ಮ, ಅದರಲ್ಲಿ ಪಶ್ಚಾತ್ತಾಪ ಪಡುವಂತ ವಿಷಯ ಇದೆ ಅಂತ ನನ್ಗನ್ಸೋದಿಲ್ಲ. ಯಾಕಂದ್ರೆ ನಾನು ಹುಟ್ಟಿ ಬೆಳೆದದ್ದು ವಿಜಾಪುರ ಜಿಲ್ಲೆಯಲ್ಲಿ. ನಮ್ಮ ವಿಜಾಪುರ ಜಿಲ್ಲೆಯಲ್ಲಿ ಸಹಜವಾಗಿ ಮಾತಾಡ್ತಾ ನಾವು ಈ ಮಾತುಗಳನ್ನು ಮಾತಾಡ್ತಿರ್ತೀವಿ. ನಾವು ಯಾವಾಗ್ಲೂ ಸಹಜವಾಗಿ ಮಾತಾಡ್ತಿರ್ತೀವಿ ಈ ರೀತಿ. ಅದು ಇಲ್ಲಿಯ ಸಹಜ ಭಾಷೆ ನಮ್ದು. ಆದ್ರೆ ಅದನ್ನ ತುಂಬಾ ಅಪಾರ್ಥವಾಗಿ ಬಿಂಬಿಸುವಂತ ಪ್ರಯತ್ನ ನಡೆದ. ಪ್ರತಿಯೊಂದು ಪ್ರದೇಶಕ್ಕೂ ತನ್ನದೇ ಆದಂತ ಒಂದು ಭಾಷೆ ಇರುತ್ತೆ. ನಮ್ಮ ಅವಿಭಾಜ್ಯ ವಿಜಾಪುರ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಸಹಜವಾಗಿ ಮಾತಾಡ್ತಾ ಇರುವಂತ ಭಾಷೆ ಅದು. ಅದನ್ನೇ ತುಂಬಾ ವಿಪರೀತವಾಗಿ ಅಥವಾ ಏನೋ ಅದನ್ನ ಬಹುದೊಡ್ಡ ಅಪರಾಧ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನ ನಡೆದಿದೆ ಅಷ್ಟೇ ಅಂತ ನನಗನ್ಸುತ್ತೆ. ಇವತ್ತು ಲಿಂಗಾಯತ ಒಕ್ಕೂಟದ ಕೆಲ ಮಠಾಧಿಪತಿಗಳು, ಸ್ವಾಮೀಜಿಗಳು ಪತ್ರಿಕಾಗೋಷ್ಠಿಯನ್ನ ಕರೆದು ತಮ್ಮ ವಿರುದ್ಧವಾಗಿ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಮೊದಲಾಗಿ ಆ ಕೆಲ ಆರೋಪಗಳಿಗೆ ತಮ್ಮಿಂದ ಸ್ಪಷ್ಟೀಕರಣ ಅಥವಾ ಉತ್ತರವನ್ನ ನಾನು ಬಯಸ್ತಾ ಇದ್ದೀನಿ. ಶಿವಾನಂದ ಮಹಾಸ್ವಾಮೀಜಿ ಅವರು ಹೇಳ್ತಾರೆ, ಸಿದ್ದೇಶ್ವರ ಶ್ರೀಗಳ ಶಿಷ್ಯರಾಗಿ ಈ ರೀತಿ ಅವ್ರು ಮಾತನಾಡಿದ್ದು ತಪ್ಪು. ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿಯಾಗಿ ಮಾತನಾಡೋದು, ಅದನ್ನ ಸಹಿಸೋದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಕೆಲವು ಜನರು ಮೊಸರಿನಲ್ಲೂ ಕಲ್ಲು ಹುಡುಕ್ತಾ ಇರ್ತಾರೆ. ಅಂತ ಪ್ರಜಾತಿಯ ಜನರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳೋದು? ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳೋರು, ಒಳ್ಳೆ ಮಾತುಗಳನ್ನ ಆಡಿ ಅಂತ ಮಾರ್ಗದರ್ಶನ ಮಾಡೋರು, ಯಾಕೆ ಮಾತಾಡಿದ್ರು ಸ್ವಾಮಿಗಳಿಗೆ ಮಾತುಗಳನ್ನ? ನಾನು ಇವತ್ತೇ ಮಾತಾಡ್ತೇನೆ ಅಂತಲ್ಲ, ಇಂಥ ಮಾತುಗಳನ್ನು ಯಾವಾಗ್ಲೂ ನಾನು ಮಾತಾಡ್ತಾನೆ ಇರ್ತೇನೆ. ನನ್ನ ಪ್ರವಚನ ಯಾವಾಗ್ಲೂ ಸ್ವಲ್ಪ ಗ್ರಾಮ್ಯ ಭಾಷೆಯಲ್ಲಿ ಇರ್ತಾವ. ತಾವು ಕೇಳಿರ್ಬೋದು, ನನ್ನ ಭಾಷಣಗಳು ಸಹಿತ ತುಂಬಾ ಗ್ರಾಮ್ಯ ಭಾಷೆಯಲ್ಲಿ ಇರ್ತಾವು. ಅದು ಸಹಿತ ವಿಜಯಪುರದ ಭಾಷೆಯಲ್ಲಿ ಇರ್ತಾವು. ಮಾತನಾಡುವಾಗ ಸ್ವಲ್ಪ ಕಠಿಣ ಶಬ್ದಗಳು ಬರ್ತಿರ್ತಾವ, ಇಲ್ಲ ಅಂತಿಲ್ಲ. ಆದ್ರೆ ನಾನು ಯಾಕೆ ಆ ಭಾಷೆ ಹಿಂದೆ ಆಕ್ರೋಶ ಏನಿದೆ, ಹೀಗೆ ಮಾತಾಡಬೇಕಾದ್ರೆ ಹಿಂದೆ ಆಕ್ರೋಶ ಏನಿದೆ, ಆ ಭಾವನೆಗಳು ಏನಿವೆ, ಅವುಗಳನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯನ ಹೊರತು ಶಬ್ದಗಳು ಬಹಳ ಮುಖ್ಯ ಅಂತ ನನಗನ್ಸೋದಿಲ್ಲ. ಆ ಭಾವನೆ ಅಥವಾ ಅಷ್ಟು ಆಕ್ರೋಶ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಕೂಡ ನಿಮ್ಮಿಂದ ಸುದೀರ್ಘವಾದ ವಿವರಣೆಗಳು ಬೇಕು. ಅದಕ್ಕೆ ಮುಂಚೆ ಸಾಣೇಹಳ್ಳಿ ಸ್ವಾಮೀಜಿ ಕೂಡ ಇವತ್ತು ಮಾತನಾಡಿದ್ದಾರೆ. ಇದು ಬಸವ ತತ್ವಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಮಾತನಾಡ್ಬಿಟ್ರು, ನಟ ನಟಿಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡ್ಬಿಟ್ರು, ಈ ರೀತಿ ಆರೋಪ ನಿಮ್ಮ ವಿರುದ್ಧ ಮಾಡ್ತಿದ್ದಾರೆ. ಅವರು ಯಾರಿಗೆ ನಟ ನಟಿಯರು? ನಾನು ಹೇಳಿದ್ದು, ಯಾರು ತಮ್ಮ ಜೀವನದಲ್ಲಿ ಮಾತನಾಡ್ತಾರೆ, ಅದನ್ನ ಆಚರಣೆಯಲ್ಲಿ ತರೋದಿಲ್ಲ, ಅವರಿಗೆ ನಟ ನಟಿಯರು. ಹಾಗಾದ್ರೆ ಅದನ್ನ ಅನ್ಯಾರ್ಥದಲ್ಲಿ ಭಾವಿಸಬಾರದು ದಯವಿಟ್ಟು ಯಾರು. ನಾನು ಇವರಿಗೆ ಪಾತ್ರಧಾರಿಗಳು ಅಂತ ಯಾಕೆ ಕರೆಯೋದು ಅಂದ್ರೆ, ಯಾವುದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದೆ ಕೇವಲ ಜನರಿಗೆ ಉಪದೇಶ ಮಾಡ್ತಾ ತಿರುಗ್ತಾರೋ ಅವ್ರಿಗೆ ಆ ಉದ್ದೇಶದಿಂದ ಹೇಳಿದ್ದಷ್ಟೇ. ಬಸವಣ್ಣನವರ ತತ್ವಗಳನ್ನ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಏನ್ ಬಾಯಿ ತೆಗೆದ್ರೆ ಸಾಕು 12ನೇ ಶತಮಾನಕ್ಕೆ ಹೋಗ್ಬಿಡ್ತಾರೆ. ಬಾಯಿ ತೆಗೆದ್ರೆ ಸಾಕು ಪ್ರತಿಯೊಂದು ಮಾತಿಗೂ ಯಾವ್ದಾದ್ರು ವಚನ ಹಿಡ್ಕೊಂಡು 12ನೇ ಶತಮಾನಕ್ಕೆ ಹೋಗ್ತಾರೆ. ಹಾಗಾದ್ರೆ ಈ ಶತಮಾನದಲ್ಲಿ ನೀವು ಮಾಡಿದ್ದೇನು, ನೀವು ಮಾಡುವುದೇನು, ಇವುಗಳನ್ನು ಕುರಿತು ಹೇಳ್ರಿ ಅಂದ್ರೆ ಅವ್ರ ಹತ್ರ ಒಂದು ಶಬ್ದ ಸಿಗೋದಿಲ್ಲ. ಏನ್ ಮಾಡಿದೀರಾ ಅಂತ ನೀವು ಬಸವಣ್ಣವ್ರು ಹೇಳಿ ಹೋದ್ರು, ಹಾಗಾದ್ರೆ ನೀವೇನ್ ಮಾಡ್ತಾ ಇದ್ದೀರಿ, ಮಾಡಿದ್ದೀರಿ? ನಾನು ಯಾವಾಗ್ಲೂ ಕೇಳ್ತಾ ಇರ್ತೇನೆ. ಆದ್ರಿಂದಲೇ ನಾ ಅವ್ರಿಗೆ ಹೇಳ್ತಿರ್ತೇನೆ, ನೀವು ಬಸವಾಭಿಮಾನಿಗಳಲ್ಲ, ನೀವು ಬಸವದ್ರೋಹಿಗಳು ಒಂದು ಅರ್ಥದಲ್ಲಿ. ಬಸವಾಭಿಮಾನಿಗಳು ಯಾರು ಅಂದ್ರೆ ಬಸವಣ್ಣವರು ಹೇಳಿದಂತ ತತ್ವಗಳನ್ನ ಅರಿತುಕೊಂಡು ತಮ್ಮ ಜೀವನದಲ್ಲಿ ಆಚರಿಸುವಂತವರು. ಹಾಗಾದ್ರೆ ಯಾವ ತತ್ವಗಳನ್ನ ತಾವು ಜೀವನದಲ್ಲಿ ಆಚರಿಸ್ತಾ ಇದ್ದೀರಿ ಅಂತ ನಾನು ಕೇಳಿದೆ ಅವರಿಗೆ ಅಷ್ಟೇ. ಬಸವಲಿಂಗ ಪಟ್ಟದೇವರು ಸ್ವಾಮೀಜಿ ಅವರು ಹೇಳ್ತಾರೆ, ಸ್ವಾಮೀಜಿಗಳ ಪರಂಪರೆಗೇನೆ ಮಸಿ ಬಳಿದು ಬಿಟ್ರು, ಸ್ವಲ್ಪ ನಿಯಂತ್ರಣದಲ್ಲಿ ಇರೋದನ್ನ ಕಲಿಬೇಕು. ಇದು ಅವ್ರ ಮಾತುಗಳು, ಅವರ ಭಾಷೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದಂತ ಒಂದು ಚಷ್ಮಾ ಇರುತ್ತೆ, ದೃಷ್ಟಿ ಇರುತ್ತೆ. ದೃಷ್ಟಿಯಂತೆ ಸೃಷ್ಟಿ. ಈ ಜಗತ್ತಿನಲ್ಲಿ ನೋಡುವಂತ ದೃಷ್ಟಿ ಹೇಗಿರುತ್ತೆ ಹಾಗೆ ನೋಡೋದು ಒಂದು ದೃಷ್ಟಿಕೋನ, ಹೇಗೆ ಬೇಕೋ ಹಾಗೆ ನೋಡೋದು ಇನ್ನೊಂದು ದೃಷ್ಟಿಕೋನ. ನಾಡಿನ ತುಂಬಾ ಜನರಿಗೆ ಸ್ವಾಮೀಜಿಯವರು ಮಾತಾಡಿದ್ದು ಅದರ ಹಿಂದಿನ ಭಾವ ಏನಿದೆ, ಆಕ್ರೋಶ ಏನಿದೆ ಅದನ್ನು ತಿಳ್ಕೋಬೇಕು.
ಅದು ಒಳ್ಳೇದಕ್ಕಾಗಿ ಮಾತಾಡಿದ್ದಾರೆ. ಮನೆಯಲ್ಲಿ ಯಾರಾದರೂ ಸ್ವಲ್ಪ ನಾವು ಹೆಚ್ಚು ಕಡಿಮೆ ಮಾಡಿದ್ರೆ ಹಿರಿಯರು ನಮಗೆ ಬೈದು ಹೇಳ್ತಾರೆ. ನಾನೇನು ಅಷ್ಟ ಹಿರಿಯ ಅಂತ ಹೇಳ್ಕೊಳ್ಳೋದಿಲ್ಲ. ಆದಾಗ್ಯೂ ಸಹಿತ ಯಾವ ಭಾಷೆಯಲ್ಲಿ ಇವರು ಹಿಂದೂ ಧರ್ಮವನ್ನ ಟೀಕಿಸ್ತಾ ಇದ್ರು ಅಥವಾ ನಮ್ಮ ರೀತಿ ರಿವಾಜುಗಳನ್ನ ವೀರಶೈವ ಅಥವಾ ಲಿಂಗಾಯತ ಸಮಾಜದಲ್ಲಿ ನಡೆದುಕೊಂಡು ಬಂದಿರುವಂತ ರೀತಿ ರಿವಾಜುಗಳ ಖಂಡನೆಯನ್ನ ಮಾಡ್ತಾ ಇದ್ರು. ಅದನ್ನ ನೋಡಿ ಯಾವುದೇ ಮನುಷ್ಯನಿಗೆ ಸಿಟ್ಟು ಬರಬೇಕು. ಅಂಥ ರೀತಿಯಲ್ಲಿ ಮಾತನಾಡಿದಂತ ಅವರ ಉಪದೇಶಗಳು ತುಂಬಾ ಈ ಡಿಜಿಟಲ್ ಮೀಡಿಯಾದಲ್ಲಿ ಇವೆ, ಬೇಕಾದವ್ರು ಕೇಳಬಹುದು ಅವನ್ನ. ಆ ಭಾಷೆಯನ್ನು ಒಂದ್ ವೇಳೆ ನಮ್ಮ ಧರ್ಮ ಬಿಟ್ಟು ಬೇರೆ ಧರ್ಮದಲ್ಲಿ ಮಾತಾಡಿದ್ರೆ ಏನಾಗ್ತಿತ್ತೋ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಇಷ್ಟು ದಿನಗಳ ಕಾಲ ಇಲ್ಲದ್ದು ಈಗ ಒಂದ್ ರೀತಿಯಲ್ಲಿ ಯುದ್ಧದ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗೋಯ್ತಾ? ನೀವು ಬೀಳೂರು ಗ್ರಾಮದಲ್ಲಿ ಏನ್ ಮಾತನಾಡಿದ್ರಿ, ಅದಾದ ನಂತರದಲ್ಲಿ ಲಿಂಗಾಯತ ಒಕ್ಕೂಟದ ಮಠಾಧಿಪತಿಗಳು ಸ್ವಾಮೀಜಿಗಳು ಒಂದ್ ಕಡೆ, ತಾವು ಮಾತ್ರ ಅವರ ವಿರುದ್ಧ ದಿಕ್ಕಿನಲ್ಲಿ ಅನ್ನೋ ರೀತಿಯಲ್ಲಿ ಆಗೋಯ್ತಾ ಪರಿಸ್ಥಿತಿ ಅಥವಾ ವಾತಾವರಣ? ತಮಗೆ ಹೇಳೋದು ಅಂದ್ರೆ, ಇದರಲ್ಲಿ ಈ ಲಿಂಗಾಯತ ಧರ್ಮ ಕಟ್ಲಿಕ್ಕೆ ಹೊರಟಂತವ್ರು ಅಥವಾ ಈ ಬಸವ ಸಂಸ್ಕೃತಿ ಅಭಿಯಾನ ಮಾಡ್ಲಿಕ್ಕೆ ಹೊಂಟವ್ರು ಏನಿದಾರ, ಅದರಲ್ಲಿ ಒಂದು 4-6 ಜನ ಇದ್ದಾರೆ ಅಷ್ಟೇ. ಉಳಿದವರೆಲ್ಲ ಅವ್ರಿಗೆ ಏನ್ ಕೊಡೋದು ಇಲ್ಲ ತಗೊಳ್ಳೋದು ಇಲ್ಲ. ಅದರಲ್ಲಿ ಬಟ್ಟೆ ಹಾಕಿಸ್ಕೊಂಡು ಬಂದಂತವ್ರು ಕೆಲವು ಜನ ಇದ್ದಾರೆ. ಅದರಲ್ಲಿ ಅಂದ್ರೆ ಸಂಖ್ಯೆ ಹೆಚ್ಚಾಗ್ಬೇಕು ಅಂತ ತಿಳ್ಕೊಂಡು ಆಶ್ರಮದಲ್ಲಿದ್ದಂತ ಸಾಧಕರಿಗೆ ಕಾವಿ ಬಟ್ಟೆ ಹಾಕೊಂಡು ಬಂದು ಬಟ್ಟೆ ಹಾಕೊಂಡ್ ಆಮೇಲೆ ಉಳಿದ ಸ್ವಾಮಿಗಳು ನನಗೆ ವೈಯಕ್ತಿಕವಾಗಿ ಕೆಲವು ಜನ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಸ್ವಾಮೀಜಿ ನಾವು ಇವ್ರ ಜೊತೆ ಬಂದಿದೀವಿ, ಆದ್ರೆ ನಮ್ಗ ಅನಿವಾರ್ಯವಾಗಿ ಅವ್ರ ಜೊತೆ ಹೋಗ್ಬೇಕಾಗತ್ತೆ, ಆದ್ರೆ ನಾವು ನಿಮ್ ಜೊತೆ ಇದ್ದೀವಿ ಅಂತ ನಮಗೂ ತುಂಬಾ ಜನ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಅದರಲ್ಲಿ. ಬಟ್ ಅವ್ರ ಲೆಕ್ಕ ಕೊಡ್ತಿರೋದು 400ಕ್ಕೂ ಹೆಚ್ಚು ಮಠದ ಮಠಾಧಿಪತಿಗಳು ಸ್ವಾಮೀಜಿಗಳು ಈ ಬಸವ ತತ್ವ ಅಭಿಯಾನದ ಭಾಗವಾಗಿದ್ರು. ನೀವ್ ಹೇಳ್ತಿದ್ದೀರಿ 4-5 ಮಂದಿ ಅಷ್ಟೇನೆ ಅಲ್ಲಿರೋದು ಅಂತ ಹೇಳಿ. ಮತ್ತ ತಮಗೆ ಹೇಳಿ ಒಂದ್ ಮಾತು, ಈಗ ಒಂದ್ ಕಡೆ ಹೋಗಿದ್ರು, ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಹೋಗಿದ್ರು. ಹಾಸನ ಜಿಲ್ಲೆಯಲ್ಲಿ ಸುಮಾರು ಒಂದು 35-40 ಜನ ಸ್ವಾಮಿಗಳಿದ್ರು. ಅವ್ರು ಮೊದಲೇ ಹೇಳಿದ್ರಿ ಅವ್ರಿಗೆ, ದಯವಿಟ್ಟು ತಾವು ಯಾವುದೇ ಭೇದಗಳನ್ನ ಇಲ್ಲಿ ಹುಟ್ಟಿಸಬಾರ್ದು, ಆ ರೀತಿಯ ನೀವು ಒಂದು ವೇಳೆ ಆಹ್ವಾನ ಮಾಡೋರಿದ್ರೆ ನಾವು ಇಲ್ಲಿ ನಿಮ್ ಜೊತೆ ಕೈ ಸೇರಿಸ್ತೀವಿ, ಇರದೇ ಇದ್ರೆ ಸೇರಿಸೋದಿಲ್ಲ ಅಂತ ಹೇಳಿದ್ರು, ಸ್ಪಷ್ಟವಾಗಿ ಹೇಳಿದ್ರು. ಇವರು ಹೇಳಿದ್ರು ಇಲ್ಲ ನಾವು ಯಾವುದೇ ವಿವಾದಗಳ ಆಗದಂತೆ ನೋಡ್ಕೊಳ್ತೀವಿ ಅಂತ. ಆಮೇಲೆ ಮೊಟ್ಟ ಮೊದಲನೇದಾಗಿ ಮಾತಾಡಿ ವಿವಾದ ಸೃಷ್ಟಿಸಿ ನನಗೆ ಬೇರೆ ಕಡೆ ಹೋಗ್ಬೇಕಾಗಿದೆ ಅಂತ ಯಾವಾಗ ಒಬ್ಬರು ಸ್ವಾಮಿಗಳು ಎದ್ದು ಹೊರಟ್ರು, ಆವಾಗ ತಕ್ಷಣ ಸಕಲೇಶ್ಪುರದ ಜನರು ಅದನ್ನ ಪ್ರತಿಭಟಿಸಿ, ನೀವು ನಮ್ಮಲ್ಲಿ ಒಡಕನ್ನು ಹುಟ್ಟಿಸುವಂತ ಯಾವ ಕೆಲಸವನ್ನು ಮಾಡಬಾರ್ದು, ನಾವು ಅದರ ಸಲುವಾಗಿ ಇಲ್ಲಿ ಬಂದಿಲ್ಲ ಅಂತ ತಕ್ಷಣ ಜನ ಎದ್ದು ಹೋಗಿಬಿಟ್ರು. ಆದ್ರೆ ಇದು ಎಲ್ಲಿ ಹೊರಗೆ ಬರಲಿಲ್ಲ. ಇನ್ನು ಕೆಲವು ಕಡೆ ಹೋದ್ರು ಮೇಲ್ಗಡೆ ಸ್ವಾಮಿಗಳೇ ಹೆಚ್ಚಿದ್ರು, ಕೆಳಗಡೆ ಇವ್ರಿಗಿಂತಲೂ ಕಡಿಮೆ ಜನ ಹೊರಗಡೆ ಎದುರುಗಡೆ ಕೂತಿದ್ರು. ಆದ್ರೆ ಇವರು ತಾವೇ ತಮ್ಮ ಬೆನ್ನು ಚಪ್ಪರಿಸ್ತಾ ತಿರುಗಾಡ್ತಾ ಇದ್ದಾರೆ. ಯಾವ ಸಮಾಜ ಮಾಡಿದ್ದೀವಿ, ಆಮೇಲೆ ಸಮಾಜದಿಂದ ನಮಗೆ ಬೆಂಬಲ ಸಿಕ್ಕಿದೆ, ಎಲ್ಲಾ ಕಡೆ ನಾವು ಕೇವಲ ಬಸವ ತತ್ವವನ್ನ ಸಾರ್ಲಿಕ್ಕೆ ಹೊರಟ್ವಿ, ಇಲ್ಲಿ ಪ್ರತ್ಯೇಕ ಧರ್ಮದ ವಿಚಾರ ಆಗ್ಲಿ ಅಥವಾ ಮತ್ತೊಂದು ರಾಜಕೀಯ ವಿಚಾರ ಆಗಿ ಇರ್ಲಿಲ್ಲ, ಕೇವಲ ಬಸವ ತತ್ವವನ್ನ ಸಾರುವ ಸಲುವಾಗಿ ಅಭಿಯಾನವನ್ನ ನಡೆಸಿದ್ದು ಹೀಗೂ ಹೇಳ್ತಿದ್ದಾರೆ. ಅವರ ಎಲ್ಲ ಪ್ರವಚನಗಳನ್ನು ಕೇಳ್ರಿ, ಈ ಪೂರ್ವದಲ್ಲಿ ಮಾತನಾಡಿದಂತವುಗಳನ್ನು ಕೇಳ್ರಿ, ಇದರಲ್ಲಿದ್ದಂತವುಗಳನ್ನು ಕೇಳ್ರಿ. ಕೇಳಿದ ನಂತರ ನಾನಲ್ಲ, ಯಾವುದೇ ಒಬ್ಬ ಸಾಮಾನ್ಯ ಮನುಷ್ಯನಿಗೆ, ನನಗೆ ತುಂಬಾ ಜನ ಭೇಟಿ ಆಗ್ತಾ ಇದ್ದಾರೆ, ಸಾವಿರಾರು ಜನ. ಅವ್ರೇನ್ ಹೇಳ್ತಾ ಇದ್ದಾರೆ, ಸ್ವಾಮೀಜಿ ಇವರು ಈ ಮಾತುಗಳನ್ನು ಕೇಳಿ 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 ನಮಗೆ ಹೇಸಿಕೆ ಆಗಿತ್ತು, ಯಾರಾದ್ರೂ ಒಬ್ರು ಇವರನ್ನ ನಿಯಂತ್ರಿಸುವವರು ಯಾವಾಗ ಬರ್ತಾರೆ ಅಂತ ನಾವು ದಾರಿ ಕಾಯ್ತಾ ಇದ್ದೀವಿ. ಇವ್ರಿಗೆ ಯಾರಾದ್ರೂ ಇವರನ್ನ ಕೇಳುವಂತವ್ರು ಯಾರಾದ್ರೂ ಬರ್ಬೇಕು ಅಂತ ದಾರಿ ಕಾಯ್ತಾ ಇದ್ದೀವಿ. ತಾವು ಬಂದಿದ್ ನಮಗೆ ಬಹಳ ಸಂತೋಷ ಆಯ್ತು ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ. ಅವರು ತಮ್ಮಷ್ಟಕ್ಕೆ ತಾವೇ ಏನೇನೋ ಹೇಳ್ಕೊಳ್ತಾ ಇದ್ದಾರೆ. ನಾನು ಯಾವುದೇ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷವಾಗಿ ಕೇಳೋದೇನಂದ್ರೆ, ಕಾರ್ಯಕ್ರಮಕ್ಕೆ ಬಂದವರೆಷ್ಟು ತಂದವರೆಷ್ಟು, ಆಮೇಲೆ ಇದ್ರ ಎಲ್ಲ ಖರ್ಚು ವೆಚ್ಚಗಳನ್ನ ಯಾರು ನಿರ್ವಹಿಸಿದ್ರು, ಅದರ ಖರ್ಚು ವೆಚ್ಚಗಳು ಯಾರ ಹತ್ರ ಇವೆ, ಯಾವ ಜಿಲ್ಲೆಯಲ್ಲಿ ಯಾರ್ಯಾರು ಖರ್ಚು ಮಾಡಿದ್ರು, ಇದನ್ನ ಅವ್ರು ಕೊಡು ಅಂದ ಕೂಡಲೇ ನಾನೀಗ ಹೇಳಿದ್ದೀನಲ್ಲ, ಇನ್ನು ಇವತ್ತು ರಾತ್ರಿನ ಕೂತ್ಕೊಂಡು ಇನ್ನು ಸ್ಟಾರ್ಟ್ ಮಾಡ್ತಾರೆ, ಕೊಟ್ಟಿ ಲೆಕ್ಕಪತ್ರ ಬರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾದ್ರೆ ಇದರ ಪ್ರಾಯೋಜಕರು ಯಾರಿದ್ರು ಅದು ಹೊರಗೆ ಬರಬೇಕು. ಇದು ಯಾರ ಕೃಪಾ ಪೋಷಣೆಯಿಂದ ನಡೀತು ಅಭಿಯಾನ, ಈ ಜನರನ್ನ ತರ್ಲಿಕ್ಕೆ ಯಾರು ಹಣ ಕೊಟ್ರು,
ಎಲ್ಲರದು ಪ್ರಸಾದ ಮಾಡ್ಲಿಕ್ಕೆ ಯಾರು ಖರ್ಚು ಮಾಡಿದ್ರು, ಮಂಟಪ ಹಾಕ್ಲಿಕ್ಕೆ ಯಾರು ಖರ್ಚು ಮಾಡಿದ್ರು, ಮೈಕ್ ಕೊಡ್ಲಿಕ್ಕೆ ಯಾರು